ಸ್ನೇಹಿತರೆ, 155ನೇ ಗಾಂಧಿ ಜಯಂತಿ ಪ್ರಯುಕ್ತ ಮಾಜಿ ಸಪ್ತಕಥೆಗಳ ಸಚಿವ ಬಾಬುರಾವ್ ಚಿಂಚನಸೂರು ಅವರು ಗುರುಮುಟ್ಕಲ್ಗೆ ಆಗಮಿಸಿದ್ದಾರೆ. ಬನ್ನಿ ನೋಡೋಣ ಸ್ನೇಹಿತರೆ. ನಮಸ್ಕಾರ, RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಇಂದು ಗುರುಮುಟ್ಕಲ್ ಪಟ್ಟಣದಲ್ಲಿ 115ನೇ ಗಾಂಧಿ ಜಯಂತಿಯ ಪ್ರಯುಕ್ತ ಗುರುಮುಟ್ಕಲ್ಗೆ ಆಗಮಿಸಿರುವಂಥ ಮಾಜಿ ಸಪ್ತಕಥೆಗಳ ಸಚಿವರಾಗಿರುವಂಥ ಬಾಬುರಾವ್ ಚಿಂಚನಸೂರು ಅವರು ಜಯಂತಿಯನ್ನು ಮುಗಿಸಿಕೊಂಡು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾತು ಭಾಳಷ್ಟು ರಾಜಕೀಯದಲ್ಲಿ ಭಾಳಷ್ಟು ಸಂಚಲನ ಮೂಡಿಸ್ತಾ ಇದೆ. ಹಿಂದುಳಿದ ವರ್ಗಗಳ ನಿಜವಾದ ಗಂಡಸು CM ಸಿದ್ದರಾಮಯ್ಯನವರು ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ ಸ್ನೇಹಿತರೆ, ಮಾಜಿ ಸಚಿವರು ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ತೆರೆದ ಇತಿಹಾಸ ಇದೆ, ತೆರೆದ ಪುಸ್ತಕ ಇದೆ, ತೆರೆದು ಗ್ರಂಥ ಇದೆ. ಯಾರ್ಯಾರು ಕರ್ನಾಟಕ ರಾಜ್ಯದ 5.5 ಕೋಟಿ ಜನತೆ ಯಾರ್ಯಾರು ಬಟ್ಟು ಮಾಡಿ ತೋರಿಸ್ತಾರೆ. ಅವರು ಸಿನ್ಸಿಯರ್ಲಾಗಿ ಪ್ರಮಾಣದಿಂದ ಇಡೀ ತಮ್ಮ ರಾಜಕೀಯ ಜೀವನದ ಸಿನ್ಸಿಯರ್ಲಾಗಿ ದೇಶ ಸೇವೆ ತೋರಿಸಿದ್ದಾರೆ. ಅವ್ರ ಪ್ರಭಾವ ಕಮ್ಮಪ್ಪ ಮಾಡೋ ಸಲುವಾಗಿ BJP ಹುಟ್ಟಿಸ್ಕೊಂಡು ಮಾತಾಡ್ತಿದ್ದಾರೆ. ಇದು ಎಂದೂ BJP ಪ್ಲ್ಯಾನ್ ಎಂದೂ ಸಕ್ಸಸ್ ಆಗಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರೆ. ಅವರು ಹಿಂದುಳಿದ ಪ್ರಭಾವಿ ನಾಯಕರು. ಮತ್ತು ಅವ್ರು ಏನಿದೆ, ದೇಶ ರಕ್ಷಣೆ ಮಾಡಬೇಕು, ಹಿಂದುಳಿದ ಜಾತಿಯವ್ರ ಮೇಲೆ ತರಬೇಕು, ದೀನ ದಲಿತರು ಹರಿಜನ ಗಿರಿಜನರಿಗೆ ಎಲ್ಲ ಉದ್ಧಾರ ಮಾಡೋಕ್ಕಂತ ಪಣ ತೊಟ್ಟು ಬಂದರು. ಅಂಥ ನಾಯಕತ್ವ ಇವತ್ತು ನಮ್ಮ ದೇಶದಲ್ಲಿ ಬ್ಯಾಕೋ ಕ್ಲಾಸ್ನಾಗ ಗಂಟೆ ಇದ್ದಿದ್ದಿಲ್ಲ. ಬ್ಯಾಕೋ ಕ್ಲಾಸ್ದಾಗಿ ಲೀಡರ್ನಲ್ಲಿ ನಿಜವಾದ ಗಂಡು ಸಿದ್ದರಾಮಯ್ಯ. ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ರಾಜಕೀಯದಲ್ಲಿ ನಿಜವಾದ ಗಂಡು ಯಾರು ಇರಲಿಲ್ಲ. ರಾಜಕೀಯ ಜೀವನದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ನಿಜವಾದ ಗಂಡು ಅಂದ್ರೆ ಸಿದ್ದರಾಮಯ್ಯನವರು. ಅಂಥ ವ್ಯಕ್ತಿತ್ವಕ್ಕೆ ಅವರೇ ಒಂದು ಕಳಂಕ ಪರ ಅವತ್ತು BJP ಮಾಡ್ತಿದ್ರೆ ಅದು ಎಂದಾದ್ರೂ ಸಕ್ಸಸ್ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತದೆ. ಸರ್, ತಪ್ಪು ಮಾಡಿದ್ದಿಲ್ಲ ಏನಿಲ್ಲ. ಅವ್ರಿಗೆ ಈ ಅಪೋಸಿದವ್ರು ಮಾತಾಡಬೇಕು, ಸುಮ್ಮನೆ ಹುಟ್ಟಿಸ್ಕೊಂಡು ಮಾತಾಡ್ತಾರೆ. ಅದೇನು ಇದು ಅವ್ರ ರಾಜಕೀಯ ಜೀವನದಲ್ಲಿ ಒಂದು ಎಳೆ ಕೂದಲಾಟು, ಒಂದು ಗುಂಜಾಟ ಅವ್ರು ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯನವರು. ಇಲ್ಲೇ ಇಲ್ಲ. ಸಮಸ್ಯೆ ಇದ್ದರೆ ರಾಜೀನಾಮೆ ಕೊಡಬೇಕಲ್ಲ. ಸಮಸ್ಯೆ ಇಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರೋದಿಲ್ಲ.